ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನು ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 2 ಕಿಟಕಿ ಇರೋದ್ರಿಂದ ನಾನು 2 ಕಿಟಕಿಗೆ ದಾರ ಕಟ್ಕೊಂಡು ಈ ರೀತಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನೀವು ಈ ರೀತಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡಬೇಕಾಗುತ್ತೆ. ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ವಾಲ್ ಹಕ್ಕುಗಳು ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಹಾಗೆ ಕೆಲವು ಸ್ಟೋರ್ಗಳಲ್ಲೂ ಸಹ ಸಿಗುತ್ತೆ. ಅದನ್ನ ತೊಗೊಬಂದು ವಾಲ್ಗೆ ಗ್ರಿಪ್ಪಾಗಿ ಅಂಟಿಸ್ಕೊಂಡು ಅದಕ್ಕೊಂದು ದಾರನ ಕಟ್ಕೊಂಡು ನಾನು ಮಾಡ್ತಿದ್ದೀನಲ್ಲ, ಈ ರೀತಿಯಾಗಿ ಅಲಂಕಾರನ ಮಾಡ್ಕೋಬೋದು. ಸಿಂಪಲಾಗಿ ಅಲಂಕಾರನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಚೆಂಡು ಹೂವುಗಳು ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋದಲ್ಲೆಲ್ಲ ಸಿಗುತ್ತೆ. ಒಂದು 200-300 ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಇದನ್ನ ತೊಗೊಬಂದು ಇಟ್ಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ನ ಮಾಡ್ಕೋಬೋದು. ನಾನು ಈ ರೀತಿ ಸಿಂಪಲಾಗಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ. ನಂತರ ಸೀರೆನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೀರೆನ ಹಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕು. ಒಂದೇ ಸಲ ನಿಮಗೆ ಎಲ್ಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗಲ್ಲ ಅನ್ನೋರು ಒಂದು 10 ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಮತ್ತೆ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಒಂದೇ ಸಲ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿಕೊಂಡು 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಇವತ್ತು ತೋರಿಸ್ತಾ ಇರುವಂಥ ಡೆಕೋರೇಷನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ತಾರಲ್ಲ, ಆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳ್ತಾಯಿದ್ರು, ಅಕ್ಕ ನನಗೆ ಈ ರೀತಿಯಾಗಿ ಅಲಂಕಾರನ ಮಾಡಿ ತೋರಿಸಿ ಅಂತ ಹೇಳಿ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರು ತುಂಬ ದಿವಸದಿಂದ ಕೇಳ್ತಾಯಿದ್ರು. ಸೊ ನಾನಿವಾಗ ಆ ಅಲಂಕಾರನ ಮಾಡ್ತಾ ಇದ್ದೀನಿ. ಈಗ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬೇಕು ಹಾಗೆ ಸೆರಗನ್ನ ಪ್ಲೀಟ್ಸ್ ಮಾಡ್ಕೋಬೋದು. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ್ನ ನೀವು ಪ್ಲೀಟ್ಸ್ ಮಾಡಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ರೀತಿಯಾದರೂ ಪ್ಲೀಟ್ಸನ್ನು ಮಾಡ್ಬೋದು. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾನಿಲ್ಲಿ 4 ಮೊಳ ಆಗುವಷ್ಟು ಸೀರೆನ ಸೆರಗಿಗೆ ಪ್ಲೀಟ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 1/4 ಮಾರ ಆಗುವಷ್ಟು ನಾನಿಲ್ಲಿ ಸೆರಗಿಗೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡಿದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಅಂದರೆ ಮಣೆ ಇಲ್ದಿರನೂ ಸಹ ಅಲಂಕಾರನ ಮಾಡ್ಬೋದು. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಿಂದಿಗೆ ಇರುತ್ತೆ, ಬಿಂದಿಗೆಗೆ ಹೊಂದುವಂಥ ಪಾತ್ರೆನ ತೊಗೋಬೇಕಾಗುತ್ತೆ. ಈ ರೀತಿ ನೀವು ಸ್ಟೀಲ್ ಪಾತ್ರೆ ಆದರೂ ತೊಗೋಬೋದು ಅಥವಾ ಈ ರೀತಿ ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ತೊಗೋಬೋದು. ಬೆಟರ್ ಅಲ್ಯೂಮಿನಿಯಂ ಸ್ಟೀಲ್ಗಿಂತ ಹಿತ್ತಾಳೆ, ತಾಮ್ರ ಇದ್ದರೆ ಒಳ್ಳೆಯದು. ಬಟ್ ನನ್ನ ಹತ್ರ ಇಲ್ಲ. ಅಮ್ಮ ಮೇಲೆ ಇಟ್ಟಿದ್ದಾರೆ, ಎತ್ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಾನು ಅಲ್ಯೂಮಿನಿಯಂ ಪಾತ್ರೆನಲ್ಲೇ ತೋರಿಸ್ತಾ ಇದ್ದೀನಿ. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದು ನಾವೇನು ಪಾತ್ರೆ ಇಟ್ಕೊಂಡಿರ್ತೀವಿ ಆ ಪಾತ್ರೆಯ ಮೇಲೆ ಇಟ್ಕೋಬೇಕಾಗತ್ತೆ. ಪಾತ್ರೆ ಒಳಗಡೆ ಅರ್ಧ ಭಾಗ ಪಾತ್ರೆಗೆ ಅಕ್ಕಿಯನ್ನು ತುಂಬಿಸಿ ಇಟ್ಕೊಳ್ಳಿ. ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಲೆಂತನ್ನು ಬಿಟ್ಕೊಂಡು ಸೀರೆಯ ಪ್ಲೀಟ್ಸನ್ನು ಆ ಪಾತ್ರೆ ಏನು ಇಟ್ಕೊಂಡಿರ್ತೀವಿ ಪಾತ್ರೆಯ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇನ್ನರ್ಧ ಭಾಗ ಪ್ಲೀಟ್ಸನ್ನು ನಾವು ಹಾಗೆ ಬಿಟ್ಕೋಬೇಕಾಗತ್ತೆ. ಆ ಪ್ಲೀಟ್ಸನ್ನು ಬಿಟ್ಬಿಟ್ಟು ನಾವೇನು ಸ್ಪ್ರೆಡ್ ಮಾಡಿರ್ತೀವಿ ಆ ಸ್ಪ್ರೆಡ್ ಆಗಿರೋಷ್ಟು ಮಾತ್ರ ಪ್ಲೀಟ್ಸನ್ನು ನಾವು ದಾರದಿಂದ ಕಟ್ಕೋಬೇಕಾಗತ್ತೆ. ಅಂದರೆ ನಾವೇನು ಪಾತ್ರೆ ಇಟ್ಕೊಂಡಿರ್ತೀವಿ ಪಾತ್ರೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ಕಟ್ಕೋಬೇಕು. ದೇವಿಯ ಕಾಲನ್ನು ಪ್ಲೀಟ್ಸಿನ ಒಳಭಾಗದಲ್ಲಿ ಇಟ್ಟು, ಅಂದರೆ ಲಾಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸಿನ ಪಕ್ಕದಲ್ಲಿ ಸ್ವಲ್ಪ ಸೀರೆ ಪಾರ್ಟ್ ಇರುತ್ತಲ್ಲ ಅದರೊಳಗಡೆ ದೇವಿಯ ಕಾಲನ್ನು ಇಟ್ಬಿಟ್ಟು ದೇವಿಯ ಕಾಲು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ದೇವಿಯ ಕಾಲಿನ ಸುತ್ತ ಸೀರೆಯನ್ನು ಒಂದು ರೌಂಡ್ ತೊಗೊಬಂದು ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಬಾರ್ಡರ್ ಕಡೆಯಿಂದ ಸೀರೆಯ ಸೆರಗನ್ನು ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡು ಹೋಗಿ ದೇವಿಯ ತೊಡೆ ಭಾಗದಲ್ಲಿ ನಾವು ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು
ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಯಾವ ರೀತಿ ಕಾಲಿಡ್ತೀರಾ ಅನ್ನೋದ್ರ ಮೇಲೆ ನೀವು ಕಾಲನ್ನು ಇಟ್ಕೋಬೇಕಾಗತ್ತೆ. ಹಾಗೆ ಸೀರೆಯ ಇನ್ನೊಂದು ತುದಿ ಬರುತ್ತಲ್ಲ, ಅಲ್ಲಿ ದೇವಿಯ ಇನ್ನೊಂದು ಕಾಲನ್ನು ಸೇರಿಸ್ಬಿಟ್ಟು ದೇವಿ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಸೀರೆ ಪಾರ್ಟ್ ಅನ್ನೋದು ಒಂದು ರೌಂಡ್ ಬರಬೇಕು. ಹಾಗೆ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಅಲ್ಲಿ ನೀವು ಬಟ್ಟೆ ಪಿನ್ ಅಥವಾ ಗುಂಡ್ಪಿನನ್ನು ಸೇರಿಸ್ಬೇಕು. ನಾನಿಲ್ಲಿ ಒಂದು ಕಾಲಿಗೆ ಗುಂಡ್ಪಿನನ್ನು ಸೇರಿಸಿದ್ದೀನಿ, ಇನ್ನೊಂದು ಕಾಲಿಗೆ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರನ್ನು ದೇವಿಯ ಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ಎರಡೂ ಕಾಲುಗಳನ್ನ ನಾನು ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇನ್ನರ್ಧ ಭಾಗ ಪ್ಲೀಟ್ಸನ್ನು ಹಾಗೆ ಬಿಟ್ಕೊಂಡಿರ್ತೀವಲ್ಲ, ಅದನ್ನ ಸೀದಾ ಬರಬೇಕು. ಸೀರೆ ಅನ್ನೋದು ಸೀದಾ ಬರೋ ರೀತಿಯಲ್ಲಿ ತೊಗೊಬಂದು ಮುಂದಕ್ಕೆ ಒಂದು ರೌಂಡ್ ತೊಗೊಬಂದು ಹಾಕ್ಕೋಬೇಕು. ಹಾಗೆ ನಾವೇನು ಪ್ಲೀಟ್ಸ್ ಫಸ್ಟೇ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಲ್ಲ, ಆ ಪ್ಲೀಟ್ಸ್ಗಿಂತ ಈ ಪ್ಲೀಟ್ಸು ಸ್ವಲ್ಪ ಉದ್ದ ಬಿಟ್ಕೊಂಡಿರಬೇಕು, ಅಥವಾ ಅದಕ್ಕೆ ಸಮವಾಗಾದರೂ ನಾವು ಬಿಟ್ಕೋಬೋದು. ಈಗ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಆ ಪಾತ್ರೆ ಏನು ಬರುತ್ತೆ, ಆ ಪಾತ್ರೆಗೆ ಸುತ್ತ ಬರೋ ರೀತಿಯಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸು ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪಾತ್ರೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ನಾವಿಲ್ಲಿ ಕಟ್ಕೋಬೇಕು. ಗ್ರಿಪ್ಪಾಗಿ ಅಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಆ ಪ್ಲೀಟ್ಸಿನ ಮೇಲೆ ದೇವಿಯ ಕಾಲನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೋಬೋದು. ನಾನು ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಾಲನ್ನು ನಾವು ಅಲ್ಲಿ ಮೇಲ್ಗಡೆ ಏನು ಪ್ಲೀಟ್ಸ್ ಹಾಕಿರ್ತೀವಿ ಅದನ್ನ ನೀಟಾಗಿ ತೊಗೊಂಡು ಬರಬೇಕು. ಅಲ್ಲೆಲ್ಲೂ ರಿಂಕಲ್ಸ್ ಬರಬಾರ್ದು, ಗೊತ್ತಾಗಲೂಬಾರ್ದು ನೋಡಿರೋರಿಗೆ ಯಾವ ರೀತಿ ಉಡಿಸಿದ್ದೀವಿ ಅನ್ನೋದು. ಆ ರೀತಿಯಲ್ಲಿ ದೇವಿಯ ಕಾಲನ್ನು ಮೇಲ್ಗಡೆಗೆ ತೊಗೊಂಬಂದು ಎಲ್ ಶೇಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ದೇವಿಯ ಕಾಲಿನ ಕೆಳಗಡೆ ಇರುವಂತಹ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಕಳಶದ ಹಿಂಭಾಗ ಸೇರಿಸ್ಕೊಳ್ಳಿ. ನಂತರ ನಾನು ಕಳಶದ ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಕಟ್ಟಿ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೇಗೆ ಫಿಕ್ಸ್ ಮಾಡೋದು ಅಂತ ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಬಿಂದಿಗೆಯನ್ನು ಆ ಪಾತ್ರೆಯ ಮೇಲೆ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಖಾಲಿ ಬಿಂದಿಗೆನ ಇಟ್ಕೊಂಡಿದ್ದೀನಿ. ನೀವು ನೀರು ತುಂಬಿಸಿ ಇಟ್ಕೋಬೋದು ಅಥವಾ ಅಕ್ಕಿಯನ್ನು ತುಂಬಿಸಿನೂ ಸಹ ಇಟ್ಕೋಬೋದು. ಬಿಂದಿಗೆಯನ್ನು ಇಟ್ಕೊಂಡು ಅದರ ಮೇಲೆ ನಾವಿಲ್ಲಿ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ. ಸೆರಗು ನಿಮ್ಗೆ ಹೇಗೆ ಬೇಕೋ ಹಾಗೆ ಸೇರಿಸ್ಕೋಬೋದು. ನಾನು ಆವಾಗಲೇ ತೋರಿಸಿದ್ನಲ್ಲ, ದೇವಿಯ ಎಡಗಡೆ ಭುಜದ ಮೇಲೆ ಸೆರಗನ್ನು ಹಾಕಿ ನಂತರ ಮುಂದಕ್ಕೆ ತೊಗೊಬಂದು ಹಾಕೋ ರೀತಿ, ಆ ರೀತಿಯಲ್ಲಾದರೂ ಸೆರಗನ್ನು ಹಾಕ್ಕೋಬೋದು. ಅಥವಾ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೀರೆನ ಉಟ್ಕೊಳ್ತೀವಿ ಆ ರೀತಿಯಲ್ಲಾದರೂ ಸೆರಗನ್ನು ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡಿಕೊಂಡು ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು. ಹಾಗೆ ಸೆರಗಿನ ತುದಿಯನ್ನು ದೇವಿಯ ಕಾಲಿನ ಪಕ್ಕದಲ್ಲಿ ಈ ರೀತಿ ತೊಗೊಬಂದು ಇಟ್ಕೊಳ್ಳಿ, ನೀಟಾಗಿರುತ್ತೆ. ಹಾಗೆ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ದರೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ಈ ರೀತಿ ಆರ್ಟಿಫಿಷಿಯಲ್ ಗೆಜ್ಜೆ ಆದರೂ ಸೇರಿಸ್ಕೋಬಹುದು, ಅಥವಾ ಬೆಳ್ಳಿ ಗೆಜ್ಜೆಗಳಿದ್ದರೆ ಬೆಳ್ಳಿಯ ಗೆಜ್ಜೆಗಳನ್ನ ನೀವಿಲ್ಲಿ ಸೇರಿಸ್ಕೋಬೋದು. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.